ನಮಸ್ಕಾರ ಸ್ನೇಹಿತರೆ, ಡಿಜಿಟ್ ಕನ್ನಡಕ್ಕೆ ಸ್ವಾಗತ. ನಾನು ರವಿ. ಸ್ನೇಹಿತರೆ, ಇವತ್ತು ನನ್ನ ಹತ್ರ ಸ್ನೇಹಿತರೆ ನೋಕಿಯಾ ಕಂಪ್ನಿಯ ನೋಕಿಯಾ 7.2 ಸ್ಮಾರ್ಟ್ಫೋನ್ ಬಂದಿದೆ ಸ್ನೇಹಿತರೆ. ಇವತ್ತು ಈ ಒಂದು ವಿಡಿಯೋದಲ್ಲಿ ಸ್ನೇಹಿತರೆ ಈ ಒಂದು ಬಾಕ್ಸ್ನ ಅನ್ಬಾಕ್ಸ್ ಮಾಡೋಣ. ಜೊತೆಗೆ ಅನ್ಬಾಕ್ಸ್ ಒಂದು ರೀತಿಯಲ್ಲಿ ಈವರೆಗೂ ನಾನು ಏನು ಅನ್ಬಾಕ್ಸ್ ಮಾಡ್ತಾ ಇದ್ದೆ ಆ ರೀತಿ ಒಂದು ಅನ್ಬಾಕ್ಸಿಂಗ್ ಇದರಲ್ಲಿ ಆಗಲ್ಲ. ಸೊ ಇದನ್ನು ನಾನು ನೇರವಾಗಿ ಫೋನ್ನ ತಗೊಂಡು ಅದರ ಸಂಪೂರ್ಣವಾದ ಮಾಹಿತಿ ನಿಮ್ಗೆ ತೋರಿಸ್ತೀನಿ. ಸೊ ಇದರ ಒಂದು ಇಂಟರ್ಫೇಸ್ ಏನಿದೆ ಸ್ನೇಹಿತರೆ ಈ ರೀತಿಯಲ್ಲಿ ಬರುತ್ತೆ. ಸೊ ಇದರ ಒಂದು ನೋಕಿಯಾ 7.2 ನೀವು ನೋಡ್ತಾ ಇದ್ದೀರಾ. ಇದರ ಒಂದು ಲುಕ್ ನೋಡ್ಬೋದು. ತುಂಬ ಅದ್ದೂರಿಯಾದಂತಹ ಒಂದು ಲುಕ್ನ ಈ ಒಂದು ಸ್ಮಾರ್ಟ್ಫೋನ್ ಹೊಂದ್ಕೊಂಡಿದೆ. ಈ ಸ್ಮಾರ್ಟ್ಫೋನ್ ಸ್ನೇಹಿತರೆ ಚಾರ್ಕೋಲ್ ಒಂದು ಕಲರಿನ ಒಂದು ಸ್ಮಾರ್ಟ್ಫೋನ್ ನನ್ನ ಹತ್ರ ಬಂದಿದೆ. ಅಂತಂದರೆ ಒಂದು ರೀತಿಯಲ್ಲಿ ಕನ್ನಡದಲ್ಲಿ ನಾವು ಇದನ್ನು ಇದ್ಲು ಕಲರಿನ ಒಂದು ಕಲರ್ ಅಂತ ಹೇಳ್ತೀವಿ. ನಿಜವಾಗ್ಲೂ ಇದು ಅದ್ದೂರಿಯಾದಂತಹ ಒಂದು ಮ್ಯಾಟ್ ಫಿನಿಶಿಂಗ್ ಹೊಂದ್ಕೊಂಡಿದೆ. ಇಲ್ಲಿ ಯಾವುದೇ ರೀತಿಯ ನಿಮಗೆ ಗ್ಲಾಸ್ ಫಿನಿಶಿಂಗ್ ಅಥವಾ ಇದರಲ್ಲಿ ಯಾವುದೇ ರೀತಿಯ ಒಂದು ಟೆಕ್ಸ್ಚರ್ ಕೊಟ್ಟಿಲ್ಲ. ಇದು ಪ್ಲೇನ್ ಆಗಿ ಇದು ನಿಮಗೆ ಮ್ಯಾಟ್ ಫಿನಿಶಿಂಗ್ ಹೊಂದ್ಕೊಂಡಿದೆ. ಸೊ ಈ ಒಂದು ಸ್ಮಾರ್ಟ್ಫೋನಲ್ಲಿ ಸ್ನೇಹಿತರೆ ಬ್ಯಾಕ್ ಸೈಡಲ್ಲಿ ನೋಡ್ತಾ ನಿಮಗೆ ರೌಂಡ್ ಶೇಪ್ ನಿಮಗೆ ಒಂದು ಕ್ಯಾಮ್ರಾ ಲೆನ್ಸ್ನ ಇದರಲ್ಲಿ ಬಿಲ್ಡ್ ಮಾಡಿದ್ದಾರೆ ನೋಕಿಯಾ ಅವರು ಮೊದಲ ಬಾರಿಗೆ. ಸೊ ಕೆಳಗಡೆ ಅದ್ರ ಒಳಗಡೆ ನಿಮಗೆ ಒಂದು ಫಿಂಗರ್ ಪ್ರಿಂಟ್ ಸೆನ್ಸರ್ ಕೊಡ್ತಾ ಇದೆ. ಮತ್ತು ಇದರ ಒಂದು ಸೈಡ್ಗಳನ್ನ ನೋಡ್ಬೇಕು ಸ್ನೇಹಿತರೆ ನೀವು. ಇದರ ಒಂದು ಸೈಡ್ಗಳಂತೂ ನಿಜಕ್ಕೂ ಅದ್ದೂರಿ ಆದಂತಹ ಒಂದು ಲುಕ್ನ ಈ ಒಂದು ಸ್ಮಾರ್ಟ್ಫೋನ್ ಹೊಂದ್ಕೊಂಡಿದೆ. ಈ ಒಂದು ಸ್ಮಾರ್ಟ್ಫೋನ್ ಹತ್ರ ಬಂದಾಗ ಸ್ನೇಹಿತರೆ ನಿಜಕ್ಕೂ ಸಿಕ್ಕಾಪಟ್ಟೆ ನನಗೆ ಇಷ್ಟ ಆಯಿತು. ಯಾಕಂದರೆ ಇದರ ಒಂದು ಡಿಸೈನ್ ಏನಿದೆ, ಇದರ ಒಂದು ಬಿಲ್ಡ್ ಮತ್ತು ಡಿಸೈನ್ ಏನಿದೆ ಸಿಕ್ಕಾಪಟ್ಟೆ ಅದ್ದೂರಿ ಆದಂತಹ ಒಂದು ಡಿಸೈನ್ನ ನೋಕಿಯಾ ಅವರು ಕೊಟ್ಟಿದ್ದಾರೆ. ಇದರ ಒಂದು ಬಟನ್ಸ್ಗಳಾಗಿರ್ಬೋದು ಅಥವಾ ಇದರ ಒಂದು ಸಂಪೂರ್ಣವಾದಂತಹ ಒಂದು ಬಿಲ್ಡ್ ಡಿಸೈನ್ ನಿಜವಾಗ್ಲೂ ತುಂಬ ಅದ್ದೂರಿ ಆದಂತಹ ಒಂದು ಕೆಲಸನ ನೋಕಿಯಾ ಅವರು ಈ ಒಂದು ಸ್ಮಾರ್ಟ್ಫೋನ್ ನೋಕಿಯಾ 7.2 ಅಲ್ಲಿ ಮಾಡ್ಕೊಂಡಿದ್ದಾರೆ. ಸೊ ಈಗ ಕ್ವಿಕ್ಕಾಗಿ ಈ ಒಂದು ಸ್ಮಾರ್ಟ್ಫೋನಿನ ಕೆಲವು ಸ್ಪೆಸಿಫಿಕೇಶನ್ಗಳು ಮತ್ತು ಇದರ ಒಂದು ಸಂಪೂರ್ಣವಾದಂತಹ ಕೆಲವು ಒಂದು ಫೀಚರ್ಗಳನ್ನ ಬಗ್ಗೆ ನೋಡೋಣ. ಸೊ ಮೊದಲಿಗೆ ಈ ಒಂದು ಸ್ಮಾರ್ಟ್ಫೋನಿನ ಸ್ನೇಹಿತರೆ ಡಿಸ್ಪ್ಲೇ ಬಗ್ಗೆ ಹೇಳೋಣ. ಸೊ ಡಿಸ್ಪ್ಲೇಯಲ್ಲಿ ಸ್ನೇಹಿತರೆ ಈ ಒಂದು ಸ್ಮಾರ್ಟ್ಫೋನ್ ನೀವು ನೋಡ್ತಾ ಇದ್ದೀರಾ. ಸೊ ಇದರಲ್ಲಿ ಸ್ನೇಹಿತರೆ ನಿಮಗೆ 6.3 ಇಂಚಿನ ಫುಲ್ HD+ ಡಿಸ್ಪ್ಲೇನ ಈ ಒಂದು ಸ್ಮಾರ್ಟ್ಫೋನಲ್ಲಿ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ. ಸೊ ಈ ಒಂದು ಫುಲ್ HD+ ಡಿಸ್ಪ್ಲೇ ಏನು ಕೊಡ್ತಾ ಇದ್ದಾರೆ, ಸೊ ನೋಡ್ತಾ ಇದ್ದಾರೆ ತುಂಬ ಅದ್ದೂರಿಯಾದಂತಹ ಒಂದು ಡಿಸ್ಪ್ಲೇ ಈ ಥರ ಆಯ್ತದೆ. ಇದನ್ನು ನೋಕಿಯಾ ಕಂಪ್ನಿಯವರು ಪ್ಯೂರ್ ಡಿಸ್ಪ್ಲೇ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ನಿಮಗೆ ಪಿಕ್ಸೆಲ್ ವರ್ಕ್ ಕೂಡ ವರ್ಚುವಲ್ ನಿಮಗೆ ಪ್ರೊಸೆಸರ್ ಕೂಡ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಈ ಒಂದು ಸ್ಮಾರ್ಟ್ಫೋನ್ ಸ್ನೇಹಿತರೆ ನೋಡ್ಬೋದು. ಇದರಲ್ಲಿ ಯಾವುದೇ ರೀತಿಯ ಒಂದು ಬೆಜಲ್ಗಳು ನೋಡ್ತಾ ಇದ್ದೀರಾ. ಇದು ತುಂಬ ಒಂದು ಕಡಿಮೆ ಇಂಚಿನ ಒಂದು ಬೆಜಲ್ಗಳನ್ನ ಹೊಂದ್ಕೊಂಡಿದೆ. ಸೊ ಆ ಮೂಲಕ ಸ್ನೇಹಿತರೆ ಇದರಲ್ಲಿ ನಿಮಗೆ 19:9 ಆಸ್ಪೆಕ್ಟ್ ರೇಷಿಯೋ ಜೊತೆಗೆ ಈ ಒಂದು ಡಿವೈಸ್ ಅಂತಂದರೆ ನೋಕಿಯಾ 7.2 ಬರುತ್ತೆ. ಸೊ ಇದಾದ್ಮೇಲೆ ಸ್ನೇಹಿತರೆ ನಾವು ನೇರವಾಗಿ ಈ ಒಂದು ಸ್ಮಾರ್ಟ್ಫೋನಿನ ಒಳಗಡೆ ಹೋಗೋಣ. ಇದರ ಒಂದು ಸಾಫ್ಟ್ವೇರ್ ಮತ್ತು ಹಾರ್ಡ್ವೇರ್ ಮಾಹಿತಿ ನೋಡಬೇಕಂದ್ರೆ ಇದರಲ್ಲಿ ಸ್ನೇಹಿತರೆ ನಿಮಗೆ ಸ್ನ್ಯಾಪ್ಡ್ರ್ಯಾಗನ್ ನಿಮಗೆ 660 ಪ್ರೊಸೆಸರ್ನ ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಈ ಒಂದು ಸ್ಮಾರ್ಟ್ಫೋನ್ ಪ್ಯೂರ್ ಸ್ಟಾಕ್ ಆಂಡ್ರಾಯ್ಡ್ ಜೊತೆ ನಡೆಯುತ್ತೆ. ಅಂತಂದರೆ ಇದು ನಿಮಗೆ ಪ್ಯೂರ್ ಆಂಡ್ರಾಯ್ಡ್ 1 ಪ್ರೋಗ್ರಾಮ್ನ ಈ ಒಂದು ಸ್ಮಾರ್ಟ್ಫೋನ್ ಹೊಂದ್ಕೊಂಡಿದೆ. ಇದು ನಿಮಗೆ ಆಂಡ್ರಾಯ್ಡ್ 9.0 ಪೈ ಆಧಾರಿತ ಇದು ರನ್ ಆಯ್ತಾ ಇದೆ ಸ್ನೇಹಿತರೆ, ನೋಡ್ತಾ ಇದ್ದೀರಾ. ಸೊ ಜೊತೆಗೆ ಈ ಒಂದು ಸ್ಮಾರ್ಟ್ಫೋನ್ ಸ್ನೇಹಿತರೆ ಇದರ ಒಂದು ಸ್ನ್ಯಾಪ್ಡ್ರ್ಯಾಗನ್ 660 ಏನು ಕೊಡ್ತಾ ಇದ್ದಾರೆ ಆ ಒಂದು ಪ್ರೊಸೆಸರ್ ಇದು ನಿಮಗೆ 2.2 GHz ನಿಮಗೆ ಕ್ಲಾಕ್ ಸ್ಪೀಡ್ ನೀಡುತ್ತೆ. ಸೊ ಒಂದು ರೀತಿಯಲ್ಲಿ ಇದು ನಿಮಗೆ ಒಂದು ಡೀಸೆಂಟ್ ಆದಂತಹ ಒಂದು ಫೋನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ಒಂದು ಪ್ರೊಸೆಸರ್ ಜೊತೆಗೆ. ಸೊ ಅದಾದಮೇಲೆ ನಾವು ಮುಖ್ಯವಾಗಿ ಈ ಒಂದು ಸ್ಮಾರ್ಟ್ಫೋನಲ್ಲಿ ನಾನು ನಿಮಗೆ ಹೈಲೈಟ್ ಆಗಿ ತಿಳಿಸೋದು ಏನಪ್ಪ ಅಂತಂದರೆ ಈ ಒಂದು ಸ್ಮಾರ್ಟ್ಫೋನಿನ ಒಂದು ಕ್ಯಾಮ್ರಾ. ಸೊ ಇದರಲ್ಲಿ ಸ್ನೇಹಿತರೆ ನಿಮಗೆ ಬ್ಯಾಕ್ ಸೈಡಲ್ಲಿ ಏನು ಕೊಡ್ತಾ ಇದೆ ಸ್ನೇಹಿತರೆ, ಇದರಲ್ಲಿ ನಿಮಗೆ ಟ್ರಿಪಲ್ ರೇರ್ ಕ್ಯಾಮ್ರಾ ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಸೊ ಇದ್ರ ಕೊಟ್ಟಿರುವಂತಹ ಈ ಒಂದು ಟ್ರಿಪಲ್ ರೇರ್ ಕ್ಯಾಮ್ರಾದಲ್ಲಿ ಸ್ನೇಹಿತರೆ ಕೆಲವು ಸೆನ್ಸರ್ಗಳು ಅಥವಾ ಇದರಲ್ಲಿ ಕೊಟ್ಟಿರುವಂತಹ ಕೆಲವು ಲೆನ್ಸ್ಗಳ ಬಗ್ಗೆ ಹೇಳಬೇಕಂದ್ರೆ ನಿಜವಾಗೂ ನೋಕಿಯಾ ಅವರು ಈ ಒಂದು ಸ್ಮಾರ್ಟ್ಫೋನಲ್ಲಿ ಸ್ನೇಹಿತರೆ ಝೈಸ್ ಆಪ್ಟಿಕ್ ಒಂದು ಲೆನ್ಸ್ಗಳನ್ನ ಬಳಸ್ಕೊಂಡಿದ್ದಾರೆ. ಸೊ ಹಾಗಾಗಿ ಇದರಲ್ಲಿ ನಿಮಗೆ ಟ್ರಿಪಲ್ ರೇರ್ ಕ್ಯಾಮ್ರಾ ಏನು ಬರ್ತದೆ ನಿಜಕ್ಕೂ ತುಂಬ ಅದ್ದೂರಿ ಆದಂತಹ ಒಂದು ಶಾರ್ಟ್ಗಳನ್ನ ನಿಮಗೆ ಕೊಡುತ್ತೆ. ಈಗ ಈ ಒಂದು ಸ್ಮಾರ್ಟ್ಫೋನಲ್ಲಿ ಕೊಟ್ಟಿರುವ ಒಂದು ಕ್ಯಾಮ್ರಾ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನೋಡಬೇಕಂದ್ರೆ ಇದರಲ್ಲಿ ಪ್ರೈಮರಿ ಕ್ಯಾಮ್ರಾ ಇದರಲ್ಲಿ ನಿಮಗೆ 48 ಮೆಗಾಪಿಕ್ಸೆಲ್ ಕೊಡ್ತಾ ಇದೆ ಸ್ನೇಹಿತರೆ. ಈ ಒಂದು 48 ಮೆಗಾಪಿಕ್ಸೆಲ್ ಏನು ಬರ್ತಾ ಇದೆ ಇದು ನಿಮಗೆ f1.8 ಅಪೇಚರ್ ಜೊತೆಗೆ ನಿಮಗೆ ವೈಡ್ ಆಂಗಲ್ ಲೆನ್ಸ್ ಸಪೋರ್ಟ್ ಮಾಡುತ್ತೆ. ಸೊ ಸೆಕೆಂಡರ್ ಆಗಿ ಇದರಲ್ಲಿ ನಿಮಗೆ 8 ಮೆಗಾಪಿಕ್ಸೆಲ್ ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಇದು ನಿಮಗೆ f2.2 ಅಪೇಚರ್ ಜೊತೆಗೆ ಸಪೋರ್ಟ್ ಮಾಡುತ್ತೆ. ಇದು ನಿಮಗೆ ಅಲ್ಟ್ರಾ ವೈಡ್ ಸಪೋರ್ಟ್ ಮಾಡುತ್ತೆ. ಕೊನೆಯದಾಗಿ ಇದರಲ್ಲಿ ನಿಮಗೆ 5 ಮೆಗಾಪಿಕ್ಸೆಲ್ ನಿಮಗೆ f2.4 ಅಪೇಚರ್ ಜೊತೆಗೆ ಇದರಲ್ಲಿ ನಿಮಗೆ 1.12 ಮೈಕ್ರಾನ್ ನಿಮಗೆ ಡೆಪ್ತ್ ಸೆನ್ಸರ್ನ ಸಪೋರ್ಟ್ ಮಾಡುತ್ತೆ. ಸೊ ಈ ಮೂರು ಲೆನ್ಸ್ಗಳು ಸ್ನೇಹಿತರೆ ಝೈಸ್ ಆಪ್ಟಿಕ್ ಒಂದು LED ಫ್ಲಾಶ್ ಲೈಟ್ ಜೊತೆಗೆ ಬರ್ತಾ ಇದೆ. ಸೊ ಬ್ಯಾಕ್ ಸೈಡಲ್ಲಿ ಈಗಾಗಲೇ ನೀವು ನೋಡ್ತಾ ಇರುವಂತೆ ಸ್ನೇಹಿತರೆ ನಿಮಗೆ ಗೈರೋ EIS ಅಂತಂದರೆ ಇದರಲ್ಲಿ ನಿಮಗೆ ಎಲೆಕ್ಟ್ರಾನಿಕ್ ಇಮೇಜ್ ಸ್ಟೆಬಿಲೈಸೇಷನ್ ಒಂದು ಆಪ್ಷನ್ ಕೂಡ ಈ ಒಂದು ಸ್ಮಾರ್ಟ್ಫೋನಿನ ಹಿಂಭಾಗದಲ್ಲಿ ಕೊಡ್ತಾ ಇದ್ದಾರೆ. ಸೊ ಜೊತೆಗೆ ಈಗ ಈ ಒಂದು ಸ್ಮಾರ್ಟ್ಫೋನಲ್ಲಿ ಸ್ನೇಹಿತರೆ ಫ್ರಂಟ್ ಕ್ಯಾಮ್ರಾ ಬಗ್ಗೆ ನೋಡೋಣ. ಸೊ ಫ್ರಂಟಲ್ಲಿ ಸ್ನೇಹಿತರೆ ಇಲ್ಲಿ ನೋಡ್ತಾ ಇದ್ದಾರೆ ನಿಮಗೆ ವಾಟರ್ ಡ್ರಾಪ್ ಅಥವಾ ಡ್ಯೂ ಡ್ರಾಪ್ ಅಂತ ಏನು ಕರಿತೀವಿ. ಸೊ ಆ ಒಂದು ನಾಚನ್ನು ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನಿಮಗೆ 20 ಮೆಗಾಪಿಕ್ಸೆಲ್ನ ಫ್ರಂಟ್ ಫೇಸಿಂಗ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ಸೊ ಇದಾದಮೇಲೆ ಸ್ನೇಹಿತರೆ ಈ ಒಂದು ಸ್ಮಾರ್ಟ್ಫೋನಿನ ಮುಖ್ಯವಾಗಿ ಈ ಒಂದು ಕ್ಯಾಮ್ರಾ ವಿಭಾಗದಲ್ಲಿ ಹೇಳಬೇಕಂದ್ರೆ ಸ್ನೇಹಿತರೆ ನೀವು ಈ ಒಂದು ಫೋನಲ್ಲಿ ಯಾವುದೇ ರೀತಿಯ ಒಂದು ಇಮೇಜ್ಗಳನ್ನ ಏನು ತೆಗಿತಾ ಇದ್ದೀರಾ ಸ್ನೇಹಿತರೆ ಅದು ಆ ಒಂದು ಇಮೇಜ್ಗಳು ಸ್ನೇಹಿತರೆ ಪ್ರೊಸೆಸರ್ ತಗೊಳ್ಳೋಕ್ಕೆ ಸಿಕ್ಕಾಪಟ್ಟೆ ಟೈಮ್ ತಗೊಳುತ್ತೆ. ಅಂದರೆ ಸುಮಾರು ಅಂದರೆ 1 ರಿಂದ 2 ಸೆಕೆಂಡು ಕೇವಲ ಆ ಒಂದು ಫೋಟೋ ಪ್ರೋಸೆಸ್ ಆಗೋಕ್ಕೆ ತಗೊಳುತ್ತೆ. ಸೊ ಈ ಒಂದು ಮಾಹಿತಿ ಅಥವಾ ಈ ಒಂದು ಫೀಚರ್ ಸ್ನೇಹಿತರೆ ಹೆಚ್ಚಿನ ಜನರಿಗೆ ಇಷ್ಟ ಆಗಲ್ಲ, ಅದರಲ್ಲಿ ನನಗೂ ಅಷ್ಟೇ. ಸೊ ಆ ಒಂದು ಫೋಟೋ ಸ್ನೇಹಿತರೆ ಇಷ್ಟು ಟೈಮ್ ತಗೊಳುತ್ತೆ ಪ್ರೊಸೆಸಿಂಗ್ ಮಾಡೋಕ್ಕೆ. ಸೊ ಇದು ಯಾರಿಗೂ ಸಹ ಇಷ್ಟ ಆಗಲ್ಲ. ಸೊ ಇದು ಒಂದು ನೆಗೆಟಿವ್ ಪಾಯಿಂಟ್ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಬಟ್ ಆದರೆ ಕ್ಲಾರಿಟಿ ನಿಮಗೆ ಅದಾದಮೇಲೆ ಚೆನ್ನಾಗಿ ಬರುತ್ತೆ. ಬಟ್ ಇಷ್ಟು ಟೈಮ್ ತಗೊಳುತ್ತೆ ಅದೊಂದು ಡ್ಯೂರೇಷನ್ ಏನಿದೆ ಸೊ ಅದು ಸ್ವಲ್ಪ ಜಾಸ್ತಿನೇ ಕೊಟ್ಟಿದ್ದಾರೆ ನೋಕಿಯಾ 7.2 ಅಲ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಕೊನೆಯದಾಗಿ ಸ್ನೇಹಿತರೆ ನೋಕಿಯಾ 7.2 ಸ್ಮಾರ್ಟ್ಫೋನಿನ ಒಂದು ಬ್ಯಾಟ್ರಿ ಬಗ್ಗೆ ಹೇಳಬೇಕಂದ್ರೆ ಸ್ನೇಹಿತರೆ ಇದರಲ್ಲಿ ನಿಮಗೆ 3500 mAh ಒಂದು ಬ್ಯಾಟ್ರಿ ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಸೊ ಈ
ಈ ಒಂದು ನೋಕಿಯಾ 7.2 ಏನು ಬರ್ತಾ ಇದೆ ಸ್ನೇಹಿತರೆ, ಇದು ನಿಮಗೆ 10 ವ್ಯಾಟ್ ನಿಮಗೆ ಫಾಸ್ಟ್ ಸಪೋರ್ಟ್ ಮಾಡುವಂತಹ ಒಂದು ಫೀಚರ್ ಕೂಡ ಒಳಗೊಂಡಿದೆ ಸ್ನೇಹಿತರೆ. ಸೊ ಇದರಲ್ಲಿ ಬರ್ತಾ ಇರುವಂತಹ ಒಂದು 3500 mAh ಬ್ಯಾಟ್ರಿ ಏನು ಬರ್ತಾ ಇದೆ ಸ್ನೇಹಿತರೆ, ಇದು ನಿಮಗೆ ಒನ್ ಡೇ ಫುಲ್ ನಿಮಗೆ ಕಂಪ್ಲೀಟ್ ಆಗಿ ಇದು ನಿಮಗೆ ಸರ್ವೈವ್ ಮಾಡೋಕ್ಕೆ ಇದು ನಿಮ್ಗೆ ಅವಕಾಶ ಮಾಡಿಕೊಡುತ್ತೆ. ಒಂದು ರೀತಿಯಲ್ಲಿ ನೀವು ಸೋಷಿಯಲ್ ಮೀಡಿಯಾ ನೀವು ಯೂಸ್ ಮಾಡ್ತಾ ಇದ್ದೀರಾ ಅಥವಾ ಡೇಟಾ ಅಥವಾ ಜೊತೆಗೆ ನೀವು ಯಾವುದೇ ರೀತಿ ಒಂದು ಹೈ ಗ್ರಾಫಿಕ್ನ ಗೇಮ್ಗಳನ್ನ ನೀವು ಆಡ್ತಾ ಇದ್ದೀರಾ ಅಂತಂದರೆ ಸ್ನೇಹಿತರೆ ಒಂದು ದಿನ ನೀವು ಆರಾಮಾಗಿ ಇದನ್ನ ಕಳ್ಕೊಬೋದು ಈ ಒಂದು ಸ್ಮಾರ್ಟ್ಫೋನ್ ಜೊತೆಗೆ. ಸೊ ಇದರಲ್ಲಿ ಸ್ನೇಹಿತರೆ ನಿಮಗೆ ಕೇವಲ ಒಂದೇ ಒಂದು ಸ್ಟೋರೇಜ್ ಅಂತಂದರೆ 64 ನಿಮಗೆ GB ಒಂದು ಸ್ಟೋರೇಜ್ ಜೊತೆಗೆ ಮಾತ್ರನೇ ಈ ಒಂದು ಸ್ಮಾರ್ಟ್ಫೋನ್ ಬರುತ್ತೆ ಸ್ನೇಹಿತರೆ. ಸೊ ಇದರ ಒಂದು ಆರಂಭಿಕ ಬೆಲೆ ಏನಿದೆ ಸ್ನೇಹಿತರೆ ಸುಮಾರು 1500 ರೂಪಾಯಿ ಹತ್ತತ್ರ ಇದೆ. ಸೊ ಇದರ ಒಂದು 4 GB ಮತ್ತು 64 GB ಒಂದು ಸ್ಟೋರೇಜಿನ ಒಂದು ವೇರಿಯಂಟ್. ಸೊ ಅದಾದಮೇಲೆ ಇದರ ಒಂದು ಹೈ ಎಂಡ್ ನೋಡಬೇಕಂದ್ರೆ ಸ್ನೇಹಿತರೆ ಅದು ಸ್ವಲ್ಪ ಈ ಒಂದು ಬಜೆಟಲ್ಲಿ ಅಥವಾ ಇಲ್ಲಿ ಕೊಟ್ಟಿರುವಂತಹ ಒಂದು ಸ್ಪೆಸಿಫಿಕೇಶನ್ ಮುಖಾಂತರ ಹೇಳಬೇಕಂದ್ರೆ ಸ್ನೇಹಿತರೆ ಮೂಲಕ ಸೊ ಸ್ವಲ್ಪ ಅದು ತುಂಬ ಜಾಸ್ತಿನೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಜೊತೆಗೆ ಸ್ನೇಹಿತರೆ ಅದರ ಸಂಪೂರ್ಣವಾದಂತಹ ಮಾಹಿತಿ ನಾನು ಡಿಸ್ಕ್ರಿಪ್ಷನಲ್ಲಿ ನಾನು ಒಂದು ಲಿಂಕಲ್ಲಿ ಕೊಟ್ಟಿದ್ದೀನಿ ಸ್ನೇಹಿತರೆ, ನೀವು ಅಲ್ಲಿ ಕ್ಲಿಕ್ ಮಾಡಿ ಇದರ ಸಂಪೂರ್ಣ ಮಾಹಿತಿಯನ್ನು ನೀವು ತಿಳ್ಕೊಬೋದು. ಸೊ ಇದು ಈ ಒಂದು ಸ್ಮಾರ್ಟ್ಫೋನ್ ಅಂತಂದರೆ ನೋಕಿಯಾ 7.2 ನ ಒಂದು ಫಸ್ಟ್ ಲುಕ್ ಮತ್ತು ಇದು ಹೇಗಿದೆ ಮತ್ತು ಇದರ ಕೆಲವು ಸ್ಪೆಸಿಫಿಕೇಶನ್ ಹೈಲೈಟ್ಗಳನ್ನ ನಾನು ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಆದಷ್ಟು ಬೇಗ ಈ ಒಂದು ಸ್ಮಾರ್ಟ್ಫೋನ್ ಏನು ಸ್ನೇಹಿತರೆ ರಿವ್ಯೂನ ಕೂಡ ನಾನು ಡಿಜಿಟ್ ಕನ್ನಡ ಯೂಟ್ಯೂಬ್ ಚಾನಲ್ ನಿಮ್ಗೆ ತಿಳಿಸ್ಕೊಡ್ತೀನಿ. ಜೊತೆಗೆ ನಿಮಗೆ ಡಿಜಿಟ್ ಕನ್ನಡ ಒಂದು ಸೈಟಲ್ಲಿ ಕೂಡ ನೀವು ನೋಡ್ಕೊಬೋದು, ಅದರ ಸಂಪೂರ್ಣವಾದಂತಹ ಒಂದು ಮಾಹಿತಿ ಕೊಡ್ತೀನಿ. ಸೊ ಈ ಒಂದು ಸ್ಮಾರ್ಟ್ಫೋನ್ ಬಗ್ಗೆ ಸ್ನೇಹಿತರೆ ನಿಮ್ಗೆ ಯಾವ ಒಂದು ಫೀಚರ್ ಇಷ್ಟ ಆಗಿದೆ ಸೊ ನೀವು ನಾನು ಕಮೆಂಟ್ ಮಾಡಿ ತಿಳಿಸ್ಬೋದು. ಅಂತಂದರೆ ಈ ಒಂದು ಸ್ಮಾರ್ಟ್ಫೋನ್ ಬಗ್ಗೆ ಬೇರೆ ಯಾವುದೇ ರೀತಿಯ ಒಂದು ಮಾಹಿತಿ ನೀವು ತಿಳ್ಕೊಬೇಕು ಅಂತ ಇಷ್ಟಪಟ್ಟೆ ದಯವಿಟ್ಟು ಕಮೆಂಟ್ ಮಾಡಿ ನಾನು ತಿಳಿಸಿ, ಆದಷ್ಟು ಬೇಗ ಅದರ ಒಂದು ಮಾಹಿತಿ ನಾನು ನಿಮ್ಮವರೆಗೂ ತಂದುಕೊಳ್ತೀನಿ. ಸೊ ಇದೇ ರೀತಿಯ ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ಬರ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದ.